ವಿತೌಟ್ ಕೈ ಕಾಲು ಇಲ್ದಿರೋನು ನಾವು ದೇವಿನ ಕೂರಿಸ್ಬೋದು. ನಾವು ಒಂದು ತಾಮ್ರದ ಬಿಂದಿಗೆಯಲ್ಲಿ ದೇವಿಯ ಒಂದು ಕಾಯಿ ಇಟ್ಟು ಕಳಶನ ಸ್ಥಾಪನೆ ಮಾಡಿದ್ರು ದೇವಿ ಒಲಿತಾಳೆ. ಆದರೆ ಕೆಲವೊಬ್ಬರಿಗೆ ಇದೇ ಥರ ಮಾಡಬೇಕು, ಶಕ್ತಿ ಅನುಸಾರವಾಗಿ ನಾವು ದೇವಿ ನಮ್ಗೆ ಕೊಟ್ಟಿದ್ದಾಳೆ ಇದೇ ಥರ ನಾವು ಕೂರಿಸ್ಬೇಕು ಅಂದರೆ ಅವ್ರ ಶಕ್ತಿ ಅನುಸಾರ ಕೂರಿಸ್ಕೋಬೋದು. ನಮ್ಮ ಶಕ್ತಿ ಎಷ್ಟಿರುತ್ತೋ ಅಷ್ಟು ಅನುಸಾರವಾಗಿ ದೇವಿನ ಕೂರಿಸ್ಕೋಬೋದು. ಫಸ್ಟು ನಾವು ಇದು ಸೆರಗು ಪಾರ್ಟ್ನ ಒಂದು ಮಾರಷ್ಟು ಬಿಟ್ಕೊಬೇಕು ಸರ್. ನೆಕ್ಸ್ಟು ಇವಾಗ ನಾವು ಪ್ಲೀಟ್ಸ್ ತೊಗೊಳ್ಳೋದು ಅಂತ ಬಂದರೆ ನಾವು ಎಷ್ಟು ಚಿಕ್ಕದಾಗಿ ಪ್ಲೀಟ್ನ ನಾವು ತೊಗೋತಿರೋ ಅಷ್ಟು ನಮಗೆ ಫ್ರಿಲ್ಸ್ ಜಾಸ್ತಿ ಬರುತ್ತೆ. ಸೊ 1 ಇಂಚು ಇರೋ ಥರ ನೋಡ್ಕೊಂಡು ನಾವು ಪ್ಲೀಟ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಈ ಥರ ಪ್ಲೀಟ್ಸು ಆ ಸಾರಿನ ಅರ್ಧಕ್ಕೆ ಮಡಿಸಿ ಅದನ್ನು ಪಿನ್ ಹಾಕ್ಕೊಂಡು ಈ ಥರ ಪ್ಲೀಟ್ಸ್ ಮಾಡ್ಕೋತಾರೆ. ಇನ್ನೊಂದು ಹೇಳ್ತಾರೆ, ನಾವೇ ಅಲಂಕಾರ ಮಾಡಿ ದೃಷ್ಟಿ ಹಾಕ್ಬಾರ್ದು ದೇವಿಗೆ ಅಂತ ಹೇಳ್ತಾರೆ. ಹೌದು. ಹಾಯ್, ಹಲೋ, ನಮಸ್ತೆ. ನಾನು ಶೀಲಾ ಶಿಷ್ಯ, ಟಿ ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್ ವರಮಹಾಲಕ್ಷ್ಮಿ ಹಬ್ಬ. ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವಿನ ಸಿಂಗರಿಸೋದು ಅಂದರೆ ಸಿಂಗರಿಸೋದ್ರಲ್ಲಿ ಸೀರೆ ಡ್ರೇಪ್ ಮಾಡೋದೇ ಒಂದು ವಿಶೇಷ. ಯಾಕಂದರೆ ಅಷ್ಟು ಎಲ್ಲರಿಗೂ ಅಷ್ಟು ಈಸಿಯಾಗಿ ಸಾರಿ ಡ್ರೇಪ್ ಮಾಡೋದಕ್ಕೆ ಬರೋದಿಲ್ಲ. ಈಗ ಯಾವ ಥರ ಒಂದು ಟ್ರೆಂಡ್ ಇದೆ ಅಂದರೆ ಅದಕ್ಕಾಗಿ ಸಾರಿ ಡ್ರೇಪರ್ಸ್ ಸಹಿತ ಸಿಗ್ತಾರೆ. ಈಗ ನೀವು ತುಂಬ ಬ್ಯುಸಿ ಇದ್ದು ಸಾರಿ ಡ್ರೇಪ್ ಮಾಡೋಕ್ಕಾಗಲ್ಲ ದೇವಿಗೆ, ಅಥವಾ ತುಂಬ ಅಂದವಾಗಿ ನಿಮ್ಮ ಹತ್ರ ಯಾವುದೋ ಒಂದು ಸಾರಿ ತಗೊಂಡಿರ್ತೀರಾ, ದೇವಿಗೆ ಫಸ್ಟು ಸಿಂಗರಿಸಬೇಕು, ದೇವಿಗೆ ಅದನ್ನು ಸೀರೆ ಉಡಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಅಂಥವರು ಸಾರಿ ಡ್ರೇಪರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಆ ಸಾರಿನ ಇಲ್ಲ ಅಂದರೆ ನೀವು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಸಾರಿನ ಪ್ಲೀಟ್ ಮಾಡಿಕೊಂಡ್ರೆ ಹೇಗೆ ಉಡಿಸ್ಬೋದು ಅದ್ರ ಬಗ್ಗೆ ನಮಗೆ ವರಮಹಾಲಕ್ಷ್ಮಿ ದೇವಿಗೆ ಅಂತಲೇ ಸಾರಿ ಡ್ರೇಪ್ ಮಾಡೋ ಅಂಥ ಸಾರಿ ಡ್ರೇಪಿಸ್ಟ್ ಚಂದನ್ ಅವರು ನಮ್ಮ ಜೊತೆ ಇದ್ದಾರೆ. ಹಲೋ ಚಂದನ್ ಅವರೇ. ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಅದರಲ್ಲೂ ದೇವಿಗೆ ನೀವು ಸಾರಿ ಉಡ್ಸೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಕೇಳ್ಪಟ್ಟಿದ್ದೀನಿ. ಹೌದು ಮ್ಯಾಮ್. ಓಕೆ, ನಿಮ್ಮ ಬಗ್ಗೆ ಹೇಳ್ತೀರಾ? ಮ್ಯಾಮ್, ನನ್ನ ಹೆಸರು ಚಂದನ್ ಅಂತ. ನಾನು ಇದು ವರಮಹಾಲಕ್ಷ್ಮಿ ಸ್ಯಾರಿ ಡ್ರೇಪಿಂಗ್ ಬಂದು ನಾನು 5 ಇಯರ್ಸಿಂದ ಮಾಡ್ತಿದ್ದೀನಿ. ನಿಯರ್ಲಿ ಒಂದು 30+ ಹೌಸಸ್ನ ನಾನು ವರಮಹಾಲಕ್ಷ್ಮಿ ಸ್ಯಾರಿ ಡ್ರೇಪಿಂಗ್ ಮಾಡಿದ್ದೀನಿ. ಸೊ ಇದು ಪರ್ಟಿಕ್ಯುಲರ್ ಈ ಸ್ಟೈಲ್ ಬಂದ್ಬಿಟ್ಟು ಇದು ಪದ್ಮಾಸನ ಸ್ಟೈಲು. ಮತ್ತು ಈ ರೀತಿ ಕೂರಿಸೋದು ಯೂಶಲಿ ನೀವು ಟೆಂಪಲ್ಸಲ್ಲಿ ನೋಡಿರ್ತೀರ. ಓಕೆ. ಸೊ ನಮ್ಗೆ ಇದೇ ಥರ ಪರ್ಟಿಕ್ಯುಲರ್ ಆಗಿ ಬೇಕು ಅಂದರೆ ಈ ಥರ ಸ್ಟೈಲ್ನ ನಾವು ಕೂರಿಸ್ಕೊಡ್ತೀರಿ ಮ್ಯಾಮ್. ಓಕೆ. ಇವರು ಮ್ಯಾಮ್, ಇವ್ರು ನಮ್ಮ ಬ್ರದರು ಹೇಮಂತ್ ಕುಮಾರ್ ಅಂತ. ನಮಸ್ತೆ. ನಮಸ್ತೆ, ನನ್ನ ಹೆಸರು ಹೇಮಂತ್ ಕುಮಾರ್. ಓಕೆ, ನಾವಿಬ್ರು ಸೇರಿ ಆ ದೇವಿಗೆ ಹೇಗೆ ಪದ್ಮಾಸನ ರೀತಿ ಉಡಿಸ್ಬೋದು ಅಂತ ತೋರಿಸ್ಕೊಡ್ತೇವೆ. ಸೊ ದೇವಿ ಅಲಂಕಾರ, ದೇವಿಗೆ ಡ್ರೇಪ್ ಎಲ್ಲ ಮಾಡಬೇಕು, ಸಾರಿ ಡ್ರೇಪ್ ಮಾಡಬೇಕು ಅಂದ್ರೆ ಹೆಲ್ಪ್ ಬೇಕೇ ಬೇಕು. ಇಬ್ರು ಸೇರಿದ್ರೆ ಆಗೋದು. ಸಿಂಗಲ್ ಆಗಿ ಮಾಡೋದಾದ್ರೆ ಲೇಟ್ ಆಗತ್ತೆ ಅಲ್ವಾ, ಅದು ಯಾರೇ ಆಗ್ಲಿ. ಸೊ ದೇವಿಗೆ ಯಾವ್ಯಾವ ರೀತಿ ಮೊದಲಿಗೆ ಓಕೆ ನಾವು ಇಲ್ಲಿ ಡ್ರೇಪಿಂಗ್ ಮಾಡೋರಂತೆ, ಅದಕ್ಕಿಂತ ಮುಂಚೆ ಯಾವ್ಯಾವ ಸ್ಟೈಲಲ್ಲಿ ಡ್ರೇಪ್ ಮಾಡ್ತೀರಾ? ಮಮ್ಮ, ಇವಾಗ ಇದೊಂದು ಸ್ಟೈಲ್ ಬಂದು ಪದ್ಮಾಸನ ಸ್ಟೈಲ್ ಅಂತ ಹೇಳ್ಬೋದು. ಇನ್ನೊಂದು ನೀವು ಆಲ್ರೆಡಿ ಪ್ರೀವಿಯಸ್ ನೋಡೋದಾಗಿದ್ರೆ ದರ್ಬಾರ್ ಸ್ಟೈಲ್ ಅಂತ ಹೇಳ್ಬೋದು. ಇನ್ನೊಂದು ವಸುಂಧರಾ ಸ್ಟೈಲ್ ಅಂತ ಹೇಳ್ಬೋದು. ಈ ಥರ 3 ವೆರೈಟೀಸ್ ಆಫ್ ಸ್ಟೈಲ್ಸ್ ಇದೆ ಮ್ಯಾಮ್. ನಾವು ಈ 3 ಸ್ಟೈಲಲ್ಲಿ ತುಂಬ ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು. ಓಕೆ ಓಕೆ. ಸೊ ಈ ಸ್ಟೈಲ್ಗಳು ತುಂಬಾ ಪಾಪ್ಯುಲರ್ ಇದೆ ಅಂತೀರಾ? ತುಂಬಾ ಪಾಪ್ಯುಲರ್ ಆಗಿದೆ ಮ್ಯಾಮ್. ಮನೆಗೆ ಕರೆದು ದೇವಿಗೆ ಅಲಂಕಾರ ಮಾಡಿಸ್ತಾರೆ, ಈ ಪ್ರಕಾರ ಸೀರೆ ಡ್ರೇಪ್ ಹೌದು ಮಾಡಿಸ್ತಾರೆ. ಮ್ಯಾಮ್, ಮನೆಗೆ ಈಗ ಅದು ಒಂದು ಟ್ರೆಂಡ್ ಆಗಿದೆ. ಅದು ಒಂದು ಟ್ರೆಂಡ್ ಆಗಿದೆ ಮ್ಯಾಮ್. ಈಗ ನಿಮ್ಮ ಮನೇಲಿ ಈ ತರ ವಸುಂಧರಾ ಸ್ಟೈಲಲ್ಲಿ ಕೂತಿದ್ರೆ ನಮ್ಮ ಮನೇಲಿ ದರ್ಬಾರ್ ಸ್ಟೈಲಲ್ಲಿ ಕೂರಿಸ್ಬೇಕು ಅಂತ ಹೇಳಿರ್ತಾರೆ ಕ್ಲೈಂಟ್ಸು. ಸೊ ಆ ರೀತಿ ಅದು ಒಂದು ಕಾಂಪಿಟೇಷನ್, ಅಲ್ಲೊಂದು ಡಿಮಾಂಡ್ ಕ್ರಿಯೇಷನ್ ಮತ್ತೆ ಕಾಂಪಿಟೇಷನ್ ಅಂತ ಹೇಳ್ಬೋದು. ಓಕೆ. ಯಾವ ತರ ಅಂದ್ರೆ ಈಗ ಹೋದಾಗ ಮನೆಗಳಲ್ಲಿ ಹೇಳಿದ್ರಿ ನೀವು ದರ್ಬಾರ್ ಸ್ಟೈಲು, ಟೆಂಪಲ್ ಸ್ಟೈಲು ಅಂತ ಎಲ್ಲ. ಸೊ ಅದಕ್ಕೆ ಹೇಗೆ ಪ್ರಿಪರೇಷನ್ ಅವರೇ ಮಾಡಿ ಇಟ್ಕೊಂಡಿರ್ಬೇಕಾ, ಅಥವಾ ನೀವು ಹೋದ ನಂತರ ಎಲ್ಲ ರೆಡಿ ಮಾಡ್ತೀರಾ, ಅಥವಾ ಫುಲ್ ಆಕ್ಸೆಸರೀಸ್ ಇಂದ ಹಿಡಿದು ಎಲ್ಲವನ್ನು ನೀವೇ ಪ್ರೊವೈಡ್ ಮಾಡ್ತೀರಾ, ಹೇಗೆ? ಮ್ಯಾಮ್, ಅವ್ರ ಹತ್ರ ಏನ್ ಮೆಟೀರಿಯಲ್ಸ್ ಇರುತ್ತೋ ನಾವು ಅದರಲ್ಲೇ ಮಾಡ್ಕೊಡ್ತೀರಿ. ಸೊ ಅವರು ನಮಗೆ ಮೆಟೀರಿಯಲ್ಸ್ ತಂದು ಮಾಡ್ಕೊಡಿ ಅಂದ್ರೆ ನಾವು ಅದನ್ನು ತಂದು ಮಾಡ್ಕೊಡ್ತೀರಿ. 2 ವೇಯಲ್ಲೂ ಇರುತ್ತೆ ಮ್ಯಾಮ್ ನಮ್ಮ ಕಡೆ. ಓಕೆ. ಸೊ ರೆಡಿಮೇಡ್ ಇದ್ರೂ ಓಕೆ. ಈಗ ಪ್ರತಿ ವರ್ಷ ಅವರು ಅಲಂಕರಿಸ್ತಿದ್ರೆ ಎಲ್ಲ ಇರತ್ತೆ, ಆಲ್ಮೋಸ್ಟ್ ಇರುತ್ತೆ ಮ್ಯಾಮ್, ಎಲ್ಲ ಇರುತ್ತೆ. ಓಕೆ. ಹೊಸ ತರ ಬೇಕು ಅಂದ್ರೆ ಇನ್ನೊಂದಿಷ್ಟು ಇನ್ನೊಂದಿಷ್ಟು ಐಟಮ್ಸ್ ಆಡ್ ಮಾಡ್ತೀರಿ. ಅದು ನಾವು ತಂದು ಮಾಡು ಅಂದ್ರೂ ಓಕೆ, ಇಲ್ಲ ಅವರೇ ತಂದು ಕೊಡ್ತೀರಿ, ನೀವು ಅಲಂಕಾರ ಮಾಡಿದ್ರು ಓಕೆ. ಓಕೆ. ಇದೇ ರೀತಿ ಬಹಳಷ್ಟು ಜನ ಸಾರಿ ಅಂದ್ರೆ ಎಸ್ಪೆಷಲಿ ವರಮಹಾಲಕ್ಷ್ಮಿ ಸಾರಿ ಡ್ರೇಪಿಂಗು ಡ್ರೇಪರ್ಸ್ ತುಂಬಾ ಜನ ಇದ್ದಾರೆ, ಬಹಳಷ್ಟು ಜನ. ಖಂಡಿತ ಮ್ಯಾಮ್, ಇನ್ಸ್ಟಾಗ್ರಾಮ್ ಅಲ್ಲಂತೂ ಫುಲ್ ವೈರಲ್ಸ್ ವಿಡಿಯೋಸ್ ಆಗೋಗಿದೆ. ಬಹಳಷ್ಟು ಜನ ಸಿಗ್ತಾರೆ ಇವಾಗ, ಒಬ್ರು ಇಬ್ರು ಅಂತಲ್ಲ, ನಂಬರ್ ಆಫ್ ನಂಬರ್ಸ್ ಸಿಗ್ತಾರೆ ವರಮಹಾಲಕ್ಷ್ಮಿ ಸ್ಯಾರಿ ಡ್ರೇಪಿಸ್ಟ್. ಓಕೆ. ಈಗ ನಮ್ಮ ಮನೆಯಲ್ಲಿ ಒಂದು ದೇವಿಗೆ ಈ ತರ ಸ್ಯಾರಿ ಡ್ರೇಪ್ ಮಾಡಿಸ್ಬೇಕು ಅಂತ ಅನ್ಕೊಳ್ಳಿ. ಸೊ ಫಸ್ಟ್ ನಾವೇನ್ ಮಾಡ್ಬೇಕು?
ಫಸ್ಟ್ ಅದಕ್ಕೆ ಮಿನಿಮಮ್ ಬೇಸಿಕ್ ಆಕ್ಸೆಸರೀಸ್ ನೀವು ತಗೋಬೇಕು. ಏನೇನ್ ಬೇಕು? ಬೇಸಿಕ್ ಆಕ್ಸೆಸರೀಸ್ ಬಂದು ನಿಮ್ಗೆ ಸ್ಯಾರಿ ಅಂದ್ರೆ ಸ್ಯಾರಿ ಡ್ರೇಪಿಸ್ಟ್ ಅಂದ್ರೆ ಮೇನ್ ಬರೋದೇ ಸ್ಯಾರಿ. ಸೊ ಸ್ಯಾರಿ ನೀವು ನಿಮ್ಮ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಮತ್ತೆ ಬಾರ್ಡರ್ಸ್ ಕಾಂಬಿನೇಷನ್ಸ್ ಆಗಿರ್ಬೋದು ಅದ್ರ ಮೇಲೆ ನೀವು ಪರ್ಚೇಸ್ ಮಾಡ್ಕೋಬೇಕು. ಆಮೇಲೆ ಆಸ್ ಯೂಶುವಲ್ ಹ್ಯಾಂಡ್ಸ್ ಲೆಗ್ಸ್ ಫಿಕ್ಸಿಂಗ್ ಇರುತ್ತೆ, ಅದನ್ನ ಪರ್ಚೇಸ್ ಮಾಡ್ಕೋಬೇಕು. ಹಾಗೆ ರೆಡಿ ಮಾಡ್ತೀರಾ? ಖಂಡಿತ ಮಾತಾಡ್ತಾನೆ ದೇವಿಗೆ ಸಾರಿ ಡ್ರೇಪು ಎಲ್ಲ ತೋರಿಸ್ತೀರಾ? ಖಂಡಿತ ತೋರಿಸ್ಬೋದು. ಆಕ್ಸೆಸರೀಸ್ ತಗೋಬೇಕು, ಮತ್ತೆ ಡಾಪ್ ತಗೋಬೇಕು, ಕಾಲ್ಗೆಜೆ ತಗೋಬೇಕು, ಅಲಂಕಾರಕ್ಕೆ ಏನೇನು ಐಟಮ್ಸ್ ಬೇಸಿಕ್ ಐಟಮ್ಸ್ ಏನು ಬೇಕೋ ಅದನ್ನ ತಗೊಂಡಿರ್ಬೇಕು. ಓಕೆ, ಸೊ ಬೇಸಿಕ್ ಐಟಮ್ಸ್ ತಗೊಂಡಿರ್ಬೇಕು ಅಂತ ಹೇಳಿದ್ರಿ. ಈಗ ಅವ್ರ ಹತ್ರ ಯಾವ ಸಾರಿ ಇದ್ರೂ ನೀವು ಉಡಿಸ್ಕೊಡ್ತೀರಾ? ಯಾವ ಸಾರಿ ಇದ್ರೂ ಉಡಿಸ್ಕೊಡ್ತೀರಿ ಮ್ಯಾಮ್. ಹೊಸ ಸೀರೆನೇ ಆದ್ರೆ ದೇವಿಗೆ ಹೊಸ ಸೀರೆನೇ ಉಡ್ಸೋದ್ರಿಂದ ಸೊ ಹೊಸ ನ್ಯೂ ಸೀರೆ ಆಗಿರ್ಬೇಕು. ಓಕೆ, ಆದ್ರೆ ಅದರಲ್ಲೂ ಕಾಂಚಿಪುರಂ ಸೀರೆ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ, ಮತ್ತೆ ಒಂದು ಗ್ರ್ಯಾಂಡ್ ಲುಕ್ ಕಾಣುತ್ತೆ ನಮ್ಗೆ. ಓಕೆ, ಈಗ ಒಳ್ಳೆ ರೇಷ್ಮೆ ಸೀರೆಗಳು ಈಗ ದೇವಿಗೆ ಉಡ್ಸಿರ್ತೀವಿ, ಓಕೆ, ದೇವಿ ಉಟ್ ನಂತರ ಉಡೋದು ಒಂದು ಪುಣ್ಯ ಅಂತ ಹೇಳ್ತಾರೆ. ಆದ್ರೆ ಏನಾದ್ರೂ ಎಣ್ಣೆ ಅದು ಇದು ಬೀಳೋ ಅಂತ ಭಯನೂ ಇರುತ್ತೆ ತುಂಬಾ ಜನಕ್ಕೆ. ಸೊ ಅದಕ್ಕೇನು ಪರಿಹಾರ ಇಲ್ವಾ ಮ್ಯಾಮ್? ಎಣ್ಣೆ ಏನು ಬೀಳೋ ತರ ಇರೋದಿಲ್ಲ. ನಾವು ಪೂಜೆ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಮಾಡ್ಬೇಕು. ಇನ್ನೊಂದು ಅಕ್ಷತೆ ಹಾಕ್ಬೇಕಾದ್ರೆ ದೇವಿ ಪಾದಕ್ಕೆ ಹಾಕ್ಬೇಕು ಅಷ್ಟೇ ಹೊರತು ದೇವಿ ಮೇಲೆ ಹಾಕಿದ್ರೆ ಅವಾಗ ಆಯಿಲ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಈಗ ಇದು ಯಾವ ಬಗೆಯ ಸ್ಯಾರಿ ಡ್ರೇಪಿಂಗು ನೀವು? ಮ್ಯಾಮ್ ಇದು ಪದ್ಮಾಸನ ಸ್ಟೈಲ್ ಬಗೆಯ ಸ್ಯಾರಿ ಡ್ರೇಪಿಂಗು ಮತ್ತೆ ಟೆಂಪಲ್ ಡಿಸೈನ್. ಓಕೆ, ಈ ಸಾರಿನ ನೀವು ಈಗ ಆಲ್ರೆಡಿ ದೇವಿಗೆ ಒಂದಿಷ್ಟು ಉಡಿಸ್ಬಿಟ್ಟಿದ್ದೀರಾ. ನಿಮ್ಮ ಹತ್ರ ಹೇಗೆ ಎಕ್ಸ್ಟ್ರಾ ಸಾರಿ ಇದ್ರೆ ತೋರಿಸ್ತೀರಾ ಹೇಗೆ ಡ್ರೇಪಿಂಗು ಏನು ಅಂತ? ಹಾ ಮ್ಯಾಮ್, ಖಂಡಿತ ತೋರಿಸ್ಕೊಡ್ತೀರಿ. ಮತ್ತೆ ಮ್ಯಾಮ್ ನಮ್ದೊಂದು ಯುನೀಕ್ ಸ್ಟೈಲು ಪ್ರೀ ಪ್ಲೀಟಿಂಗ್ ಇರುತ್ತೆ. ಸೊ ಎಲ್ಲ ನಾರ್ಮಲ್ ಆಗಿ ಈ ತರ ಉದ್ದ ಇಟ್ಕೊಂಡಿರ್ತಾರೆ ಸೀರೆ, ಹೀಗೆ ನಾರ್ಮಲ್ ಆಗಿ ಪ್ರೀ ಪ್ಲೀಟ್ ಮಾಡ್ಕೊತಾರೆ. ಆದ್ರೆ ನಮ್ದು ಫೋಲ್ಡ್ ಮಾಡಿ ಪ್ರೀ ಪ್ಲೀಟ್ ಮಾಡ್ಕೊಳ್ಳೋ ಅಂಥದ್ದು ಇರುತ್ತೆ ಮ್ಯಾಮ್. ತೋರಿಸಿ, ಹಿಡಿಬೇಕಾ? ಫೋಲ್ಡ್ ಮಾಡಿ. ಫಸ್ಟ್ ನಾವು ಇದು ಸೆರಗು ಪಾರ್ಟ್ನ ಒಂದು ಮಾರಷ್ಟು ಬಿಟ್ಕೊಬೇಕು ಸರ್ ನಾವು. ನೆಕ್ಸ್ಟ್ ಇವಾಗ ನಾವು ಪ್ಲೀಟ್ಸ್ ತಗೊಳ್ಳೋದು ಅಂತ ಬಂದರೆ ನಾವು ಎಷ್ಟು ಚಿಕ್ಕದಾಗಿ ಪ್ಲೀಟ್ನ ನಾವು ತಗೋತಿರೋ ಅಷ್ಟು ನಮಗೆ ಫ್ರಿಲ್ಸ್ ಜಾಸ್ತಿ ಬರುತ್ತೆ. ಸೊ 1 ಇಂಚ್ ಇರೋ ಥರ ನೋಡ್ಕೊಂಡು ನಾವು ಪ್ಲೀಟ್ನ ಮಾಡ್ಕೋಬೇಕಾಗತ್ತೆ. ಸೀರೆನೇ ತೋರಿಸ್ಬಿಡಿ. ನೋಡಿ ವೀಕ್ಷಕರೇ, ಈ ಥರ ಪ್ಲೀಟ್ಸು ಆ ಸಾರಿನ ಅರ್ಧಕ್ಕೆ ಮಡಿಸಿ ಅದನ್ನು ಪಿನ್ ಹಾಕ್ಕೊಂಡು ಈ ಥರ ಪ್ಲೀಟ್ಸ್ ಮಾಡ್ಕೋತಾರೆ. ಇಲ್ಲೇ ಹಾಗೆ ಹಿಡ್ದು ತೋರಿಸಿ. ಈ ರೀತಿ ನಿಮಗೆ ಬರುತ್ತೆ. ಈ ರೀತಿ ಇದನ್ನ ಹಿಂದೆಯಿಂದ ತಂದು ಸೆರಗ್ ಮಾಡೋದಲ್ವಾ? ಒಂದು ಮಾರ್ ನಾವೇನು ಬಿಟ್ಟಿರ್ತೀರಿ ಅದನ್ನ ನಾವು ಸೆರಗು ಪೋರ್ಷನ್ಗೆ ಕವರ್ ಮಾಡ್ಕೋಬೇಕು. ಓಕೆ ಓಕೆ ಓಕೆ, ನೀವು ಅದೇ ಹೇಳ್ತಾ ಇದ್ರಿ. ಸೊ ಅಲಂಕಾರ, ದೇವಿ ಅಲಂಕಾರಕ್ಕೆ ಈ ಫೇಸ್ ತುಂಬಾ ಚೆನ್ನಾಗಿದೆ ಅಲ್ಲ? ದೇವಿದ ಮುಖವಾಡ. ಎಸ್ ಮ್ಯಾಮ್, ಇದು ದೇವಿ ಮುಖವಾಡ. ಇದು ಬಂದು ನಮಗೆ ಫೈಬರ್ ಫೇಸ್ ಅಂತ ಹೇಳ್ತೀರಿ ಇದನ್ನ. ಓಕೆ, ಸೊ ಇದು ಎಲ್ಲ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇರುತ್ತೆ ಇದು. ಸೊ ಈ ಆರ್ನಮೆಂಟ್ಸ್ ಬಂದು ನಾವು ಅರೇಂಜ್ ಮಾಡ್ಕೊಂಡಿರೋದು. ಇದು ಪ್ಲೇನ್ ಫೇಸ್ ಬರುತ್ತೆ. ಈ ಆರ್ನಮೆಂಟ್ಸ್ ಬಂದು ನಾವು ಅರೇಂಜ್ ಮಾಡ್ಕೊಂಡಿರೋದು ಮ್ಯಾಮ್. ಓಕೆ, ಇದೆಲ್ಲದೂ ಸಿಗುತ್ತಾ ಮ್ಯಾಮ್? ಇದೆಲ್ಲ ಇದು ಸಿಗುತ್ತೆ, ಎಲ್ಲ ಕಡೆನೂ ಸಿಗುತ್ತೆ. ರಿಟೇಲ್ ಆಗೋ ಸಿಗುತ್ತೆ, ರಿಟೇಲ್ ಆಗೋ ಸಿಗುತ್ತೆ, ಹೋಲ್ಸೇಲ್ ಆಗೋ ಸಿಗುತ್ತೆ. ಹೌದಾ? ಎಲ್ಲಿ ಸಿಗುತ್ತೆ ಇದೆಲ್ಲ ಮ್ಯಾಮ್? ಇದು ಚಿಕ್ಕಪೇಟೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಮ್ಯಾಮ್. ಇದು ಫ್ಯಾನ್ಸಿ ಶಾಪ್ಗಳಲ್ಲೂ ಸಿಗುತ್ತಾ ಮ್ಯಾಮ್? ಫ್ಯಾನ್ಸಿ ಶಾಪ್ ಅಲ್ಲಿ ಇಷ್ಟು ದೊಡ್ಡ ದೊಡ್ಡ ಆರ್ನಮೆಂಟ್ ಸಿಗೋದು ಡೌಟ್, ಆದ್ರೆ ಚಿಕ್ಕ ಚಿಕ್ಕ ಆರ್ನಮೆಂಟ್ ಸಿಗುತ್ತೆ ಇದೇ ಡಿಸೈನ್. ಅಂದ ತಕ್ಷಣ ಅಂದ್ರೆ ಜನರಿಗೆ ಒಂದ್ ಸ್ವಲ್ಪ ಗೊತ್ತಾಗ್ಲಿ ಅಂತ. ಚಿಕ್ಕಪೇಟೆ ಅಂದ್ರೆ RC ಸೈಂಟಿಫಿಕ್ ಗೋಲ್ಡ್ ಅಂತ ಒಂದಿದೆ ಮ್ಯಾಮ್. ಆ ರಸ್ತೆಗಳು ಅವೆನ್ಯೂ ರೋಡ್ ಹತ್ರ. ಅವೆನ್ಯೂ ರೋಡ್ ಅಲ್ಲಿ ತುಂಬಾ ಶಾಪ್ಗಳಿದೆ, ತುಂಬಾ ಶಾಪ್ಗಳಿದೆ ಮ್ಯಾಮ್. ಆದ್ರೆ RC ಸೈಂಟಿಫಿಕ್ ಗೋಲ್ಡ್ ಏನಕ್ಕೆ ಸ್ಪೆಸಿಫೈ ಆಗಿ ಹೇಳೋದಂದ್ರೆ ಅಲ್ಲಿ ನಿಮ್ಗೆ
ಯಾವ ತರ ಜ್ಯುವೆಲರಿ ಬೇಕಾದ್ರೂ ಸಿಗುತ್ತೆ. ಸೊ ಇನ್ನೊಂದು ಕಸ್ಟಮೈಸೇಷನ್ ಜ್ಯುವೆಲರಿ ಕೂಡ ಮಾಡ್ಕೊಡ್ತಾರೆ. ಓಕೆ ಓಕೆ ಸೊ ಅದರಿಂದ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಲ್ಲಿ. ಓಕೆ, ಮುಖವಾಡ ತುಂಬಾ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ನಗು ಮುಖ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ, ಕಳೆ ಇದೆ ಅಲ್ಲ? ಹೌದು. ಓಕೆ, ಇದನ್ನ ಅಳವಡಿಸ್ತೀರಾ? ಇದನ್ನ ಇಡ್ತೀರಿ ಮ್ಯಾಮ್. ಹಾ, ಓಕೆ. ಇದನ್ನ ತೆಂಗಿನಕಾಯಿ ಇಡುವಂತದ್ದು. ಹಾ, ತೆಂಗಿನಕಾಯಿ ಫಸ್ಟ್ ಈಗ ಇಟ್ಟಾಗಿದ್ಯಾ? ಇದು ಬಿಂದಿಗೆ. ಅದು ಬಿಂದಿಗೆ. ಬಿಂದಿಗೆ ಮೇಲೆ ಅಕ್ಕಿ ಹಾಕಿದೀರಾ? ಅಕ್ಕಿ ಹಾಕಿದಿರಿ ಮ್ಯಾಮ್. ಅಕ್ಕಿನೂ ಹಾಕೋಬಹುದು. ನಮ್ಮ ಅಂದ್ರೆ ಕೆಲವರು ಸಂಪ್ರದಾಯದ ಪ್ರಕಾರ ಅಕ್ಕಿ ಹಾಕ್ತಾರೆ, ಧಾನ್ಯ ಹಾಕ್ತಾರೆ. ಕೆಲವು ಸಂಪ್ರದಾಯದ ಪ್ರಕಾರ ನೀರ್ ಹಾಕ್ತಾರೆ. ಸೊ ನಮ್ಗೆ ಯಾವ್ದು ಸಂಪ್ರದಾಯ ಬೆಸ್ಟ್ ಅಂತೀರಾ ನೀವು? ಮ್ಯಾಮ್ ಅಕ್ಕಿ ಅದೇ ಸಂಪ್ರದಾಯದ ಪ್ರಕಾರ ಸ್ವಲ್ಪ ಸ್ಟಿಫ್ ಆಗಿ ಕೂರುತ್ತೆ. ಅಕ್ಕಿ ಧಾನ್ಯ ಹಾಕಿದ್ರು ಸ್ವಲ್ಪ ಸ್ಟಿಫ್ ಆಗಿ ಕೂರುತ್ತೆ ಮ್ಯಾಮ್. ಸ್ವಲ್ಪ ನೀರ್ ಹಾಕಿದ್ರೆ ಸ್ವಲ್ಪ ನಾವು ಜರುಗಿಸಿದಾಗ ಅಲ್ಲಾಡಿದಾಗ ನೀರು ಚೆಲ್ಲುವಂತ ಸಾಧ್ಯತೆ ಇರುತ್ತೆ. ನೋಡಿ ವೀಕ್ಷಕರೇ, ಬಹಳಷ್ಟು ಜನ ಬಿಂದಿಗೆಗೆ ನೀರು ಹಾಕ್ತಾರೆ. ಬಟ್ ಚಂದನೆ ಹೇಳಿರೋ ಪ್ರಕಾರ ಅಕ್ಕಿ ಅಥವಾ ಈ ಧಾನ್ಯಗಳ ಹಾಕಿ ತೆಂಗಿನಕಾಯಿ ಇಟ್ಟಾಗ ಸ್ಟಿಫ್ ಆಗಿ ಬರುತ್ತೆ, ಅಂದರೆ ಅಲ್ಲಾಡಲ್ಲ. ಈ ಸೀರೆನೂ ಹಾಳಾಗ್ಬೋದು ಸ್ವಲ್ಪ ನೀರ್ಗೀರು ಬಿದ್ದರೆ, ತುಂಬ ಕಾಸ್ಟ್ಲಿ ಸಾರಿ ಆಗಿದ್ರೆ. ಈ ಟಿಪ್ಸನ್ನು ನೀವು ಫಾಲೋ ಮಾಡ್ಬೋದು ನೋಡಿ. ಹೇಳಿ ಚಂದನ್ ಅವರೇ. ಮುಖವಾಡ ಈ ಮುಖವಾಡಕ್ಕೆ ಎಲ್ಲ ಇದು ಕೊಟ್ಟಿರ್ತಾರಲ್ವಾ ನಾವು? ಮ್ಯಾಮ್ ಇದು ಹೋಲ್ಸು ಕೊಟ್ಟಿರ್ತಾರೆ. ಅದಕ್ಕೆ ನಾವು ದಾರ ಟೈ ಮಾಡ್ಕೊಂಡು ಇದನ್ನ ನಾವು ಟೈ ಮಾಡ್ಕೋಬಹುದು. ಈ ರೀತಿ ನಾವು ಟೈ ಮಾಡ್ಕೊಂತೀವಿ. ಟೈ ಮಾಡಿ ಇದನ್ನ ಗಟ್ಟಿಯಾಗಿ ಟೈ ಮಾಡ್ಬೇಕು. ಗಟ್ಟಿಯಾಗಿ ತುಂಬಾ ಗಟ್ಟಿಯಾಗಿ ಟೈ ಮಾಡ್ಬೇಕು. ಅದು ಇಬ್ರು ಸಪೋರ್ಟ್ ಇಟ್ಕೊಂಡೇ ಮಾಡ್ಬೇಕು. ಇದು ಒಬ್ಬರೇ ಟೈ ಮಾಡಕ್ ಹೌದು ಅಲ್ವಾ? ಒಂದಿಬ್ರು ಜೊತೆಯಾಗಿರ್ಬೇಕು. ಎಸ್, ಖಂಡಿತ ಮ್ಯಾಮ್. ಹಬ್ಬದಲ್ಲಿ ಲೇಡೀಸ್ ಅಷ್ಟೇ ಅಲ್ಲ, ಇದಕ್ಕೆ ಈಗ ಅವರೇ ಮನೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಅಲಂಕಾರ ಮಾಡೋದಾದ್ರೆ ಜೆಂಟ್ಸು ಸದಾ ಹೆಲ್ಪ್ ಮಾಡ್ಬೇಕಾಗತ್ತೆ, ಮಕ್ಕಳು ಸಹಿತ ಹೆಲ್ಪ್ ಮಾಡ್ಬೇಕಾಗತ್ತೆ. ಖಂಡಿತ ಮ್ಯಾಮ್. ಒಬ್ರಿಗಾದ್ರೆ ಈ ಅಲಂಕಾರ ಬಹಳ ಕಷ್ಟ ಮ್ಯಾಮ್, ತುಂಬಾ ಕಷ್ಟ. ಹೌದು. ಸೊ ಏನ್ ಮಾಡ್ಬೋದು, ಈ ತರ ಫೇಸ್ ತಗೊಂಡ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಲೈಕ್ ದೇವಿನೇ ಒರಿಜಿನಲ್ ಆಗಿ ಕೂತಿರೋ ತರ ನಮಗೆ ಫೀಲ್ ಕೊಡುತ್ತೆ. ಓಕೆ. ಸೊ ಬಿಂದಿಗೆ ಯಾವ ಆಕಾರ ಇರುತ್ತೆ ಅದಕ್ಕೆ ತಕ್ಕನಾಗಿ ಫೇಸ್ ತಗೋಬೇಕು. ಓಕೆ ಮ್ಯಾಮ್, ಇದೆಲ್ಲ ನಮಗೆ ಸ್ಟಿಕ್ ಆನ್ ಗ್ಲೂ ಅಂತ ಬರುತ್ತೆ. ಓಕೆ. ಅಥವಾ ಕ್ಲೇ ಇಂದಾದ್ರೂ ಅಂಟಿಸ್ಕೋಬಹುದು ನೀವು. ಸ್ಟಿಕ್ ಆನ್ ಗ್ಲೂ ಅಂತ ಬರುತ್ತೆ, ಅದರಿಂದ ನೀವು ಅಂಟಿಸ್ಕೋಬಹುದು. ಓಕೆ. ಇನ್ನು ಉಳಿದಿದ್ದೇನಾದ್ರು ಅಲಂಕಾರ ಇದೆಯಾ ಮ್ಯಾಮ್? ಇದು ತಾವರೆ ಕೈಗಳು ಇದು. ಓಕೆ. ಸೊ ಇದು ಕಂಪ್ಲೀಟ್ ಲಕ್ಷ್ಮಿ, ಇದು ಇಟ್ಟಾಗೇನೆ ಕಂಪ್ಲೀಟ್ ಲಕ್ಷ್ಮಿ ಸೆಟಪ್ ನಮಗೆ ಸೆಟ್ ಆಗೋದು. ಓಕೆ, ಹಾಕ್ಬಿಡಿ. ಹೇಳ್ಕೊತೀನಿ. ಹೆಲ್ಪ್ ಮಾಡಬೇಕಾ? ಎಸ್ ಮ್ಯಾಮ್. ನಿಮ್ಮ ಹತ್ರ ರೆಡಿ ಇರೋ ಅಂತ ದೇವಿ ಅಲಂಕಾರದ್ದು ಸಿಗತ್ತಾ? ರೆಡಿ ಈಗ ಒಂದಿಷ್ಟು ಜನ ಹೇಗಂದ್ರೆ ಉದ್ಯೋಗಸ್ಥ ಮಹಿಳೆಯರಿಗೆ ಏನಂದ್ರೆ ಟೈಮ್ ಇರಲ್ಲ, ಎಲ್ಲ ಇನ್ಸ್ಟೆಂಟ್ ಆಗಿ ಬೇಕಾಗಿರುತ್ತೆ. ಅಂತವರಿಗೆ ರೆಡಿಮೇಡ್ ದೇವಿಯರು ಸಿಗ್ತಾರೆ. ಹಾ, ಓಕೆ. ಇದನ್ನ ಅದೇ ರೀತಿ ನಾವು ಸೇಫ್ ಆಗಿ ಎತ್ತಿಟ್ರೆ ಪ್ಯಾಕಿಂಗ್ ಅಲ್ಲಿ ನೆಕ್ಸ್ಟ್ ಇಯರ್ ಬಳಸ್ಕೋಬಹುದು. ನೀವು ಗಮನಿಸೋದು ಮಹಿಳೆಯರಿಗೆ ಯಾವ ರೀತಿಯ ಅಲಂಕಾರ ಇಷ್ಟ ಆಗುತ್ತೆ ದೇವಿಗೆ? ನೀವು ಬಹಳಷ್ಟು ಮನೆಗೆ ಹೋಗಿ ಡ್ರೇಪ್ ಮಾಡ್ತೀನಿ ಅಂತ ಹೇಳ್ತಿರಲ್ಲ, ಯಾವ ತರದ್ದು ಅವರಿಗೆಲ್ಲ ಇಷ್ಟ ಆಗುತ್ತೆ? ಮ್ಯಾಮ್, ಆದಷ್ಟು ಈ ತರ ಗ್ರ್ಯಾಂಡ್ ಲುಕ್ ಇರೋದೇ ಅವ್ರು ಇಷ್ಟಪಡ್ತಾರೆ. ಯಾಕಂದ್ರೆ ಮಹಿಳೆಯರು ಅಂದ್ರೆ ಸ್ವಲ್ಪ ಗ್ರ್ಯಾಂಡ್ ಇರೋದೇ ಆಸೆ ಪಡ್ತಾರೆ. ದೇವಿಗೂ ಫೋಟೋ ಶೂಟ್ ಮಾಡಿಸ್ತಾರೆ ಈಗೆಲ್ಲ. ಹೌದು ಖಂಡಿತ. ಸೊ ಇದಕ್ಕೆ ಇನ್ನೇಟ್ ಬೇಕು ಅಲಂಕಾರ ಮುಂದುವರಿಸ್ಕೊಳ್ಬಹುದು. ಹೂವಿನಿಂದ ಅಲಂಕಾರ ಮಾಡ್ಕೋಬಹುದು. ಮತ್ತೆ ಕೆಲವೊಬ್ರು ಹಣ್ಣಿನಿಂದ ಅಲಂಕಾರ ಮಾಡ್ತಾರೆ. ಅವರ ಶಕ್ತಿ ಅನುಸಾರ ತಕ್ಕಂಗ ಅಲಂಕಾರ ಮಾಡ್ಕೋಬಹುದು ಹೂವು ಹಾಕಿ. ಓಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಂದಿಷ್ಟು ಸೆಕೆಂಡ್ಸ್ ಅವರಿಗೆ ಇನ್ನೊಂದಿಷ್ಟು ಟೈಮ್ ಕೊಡೋಣ. ದೇವಿನ ಅಲಂಕಾರ ಮಾಡ್ತಾರೆ. ಸೊ ಚಂದನ್ ಅವರೇ, ಒಂದು ಸಾರಿನ ಮಡಿಸಿ ಹೇಗೆ ಪ್ಲೀಟ್ ಮಾಡೋದು ಅಂತ ತೋರಿಸಿದ್ರಿ. ಆಲ್ರೆಡಿ ದೇವರಿಗೆ ಸಿಂಗಾರ ಮಾಡಿದ್ರಿಂದ ನೀವು ಇನ್ನೊಂದು ಸಾರಿಲಿ ತೋರಿಸ್ಬೇಕಾಯ್ತು. ಸ್ವಲ್ಪ ಒಂದು ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀರಾ. ಓಕೆ ಮ್ಯಾಮ್, ರೆಡಿ ಆಗಿದೆ. ಎಲ್ಲ ಇರೋ ಅಂತ ಜ್ಯುವೆಲರೀಸು, ಹೂವು ಈ ಹೂಗಳ ಸಿಂಗಾರನೇ ಎದ್ದು ಕಾಣಿಸೋದಲ್ವಾ? ಹೌದು ಮ್ಯಾಮ್, ಹೂಗಳ ಸಿಂಗಾರ ಅಟ್ಮೋಸ್ಟ್ ನಮ್ಗೆ ಹೂಗಳ ಸಿಂಗಾರನೇ ಎದ್ದು ಕಾಣಿಸೋಂಥದ್ದು. ಓಕೆ. ಹೂಗಳ ಯಾವ ರೀತಿ ಫ್ಲವರ್ ಡೆಕೋರೇಷನ್ ಮಾಡ್ಕೋತೀರಿ ಆ ರೀತಿ ಅಲಂಕೃತವಾಗಿ ಕಾಣುತ್ತೆ. ಓಕೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾಳೆ ದೇವಿ, ನೋಡೋಕೆ ದೃಷ್ಟಿ ಆಗುತ್ತೆ ಅನ್ನಾಗೆ, ಅಷ್ಟು ಸುಂದರವಾಗಿ ಕಾಣಿಸ್ತಾ. ಇನ್ನೊಂದು ಹೇಳ್ತಾರೆ, ನಾವೇ ಅಲಂಕಾರ ಮಾಡಿ ದೃಷ್ಟಿ ಹಾಕ್ಬಾರ್ದು ದೇವಿಗೆ ಅಂತ ಹೇಳ್ತಾರೆ. ಓಕೆ, ಸಾರಿ. ಓಕೆ. ವರಮಹಾಲಕ್ಷ್ಮಿ ದೇವಿ ಅಲಂಕಾರಕ್ಕೆ ಸಿಂಪಲ್ ಆಗಿ ನೀವು ಒಂದಿಷ್ಟು ಟಿಪ್ಸ್ ಕೊಡೋದಿದ್ರೆ ಒಂದು 3 ಟಿಪ್ಸ್ ಏನು ಕೊಡ್ತೀರಾ? 3 ಟಿಪ್ಸ್ ಅಂದರೆ ಮ್ಯಾಮ್, ವಿತೌಟ್ ಕೈ ಕಾಲು ಇಲ್ದಿರೋನು ನಾವು ದೇವಿನ ಕೂರಿಸ್ಬೋದು. ನಾವು ಒಂದು ತಾಮ್ರದ ಬಿಂದಿಗೆಯಲ್ಲಿ ದೇವಿಯ ಒಂದು ಕಾಯಿ ಇಟ್ಟಿ ಕಳಶನ ಸ್ಥಾಪನೆ ಮಾಡಿದ್ರು ದೇವಿ ಹೊಲಿತಾಳೆ. ಆದರೆ ಕೆಲವೊಬ್ಬರಿಗೆ ಇದೇ ಥರ ಮಾಡಬೇಕು, ಶಕ್ತಿ ಅನುಸಾರವಾಗಿ ನಾವು ದೇವಿ ನಮ್ಗೆ ಕೊಟ್ಟಿದ್ದಾಳೆ, ಇದೇ ಥರ ನಾವು ಕೂರಿಸ್ಬೇಕು ಅಂದರೆ ಅವ್ರ ಶಕ್ತಿ ಅನುಸಾರ ಕೂರಿಸ್ಕೋಬೋದು. ನಮ್ಮ ಶಕ್ತಿ ಎಷ್ಟಿರುತ್ತೋ ಅಷ್ಟು ಅನುಸಾರವಾಗಿ ದೇವಿನ ಕೂರಿಸ್ಕೋಬೋದು. ಓಕೆ. ದೇವಿಯ ಅಲಂಕಾರ ಚೆನ್ನಾಗಾಯಿತು. ಸೊ ತುಂಬ ಚೆನ್ನಾಗಿ ದೇವಿ ಅಲಂಕೃತವಾಗಿದ್ದಾಳೆ. ಥ್ಯಾಂಕ್ ಯು.
ಸೊ ದೇವಿ ಅಲಂಕಾರ ಅದರಲ್ಲೂ ಡ್ರೇಪಿಂಗ್ ಮಾಡೋದು ಹೇಗೆ ಅಂತ ನೀವು ಕೇಳಿದ್ರಿ. ಹೌದು ದೇವಿಗೆ ಒಂದು ಹೂಗಳ ಸಮರ್ಪಿಸ್ಬೋದಾ? ಖಂಡಿತವಾಗ್ಲೂ ಶುಭ ಅವರಿದ್ರು ಜಾಯಿನ್ ಆಗ್ತಾರಾ? ಜಾಯ್ನ್ ಆಗ್ತಾರೆ. ಶುಭ ಅವರೇ ಇಲ್ಲೇ ಇದ್ದೀರಾ? ದೇವಿಗೆ ಒಂದಿಷ್ಟು ಪುಷ್ಪ. ಓಕೆ, ವೀಕ್ಷಕರೇ ನೋಡಿದ್ರಲ್ಲ ವರಮಹಾಲಕ್ಷ್ಮಿ ದೇವಿಯ ಸಾರಿ ಡ್ರೇಪಿಂಗು ಯಾವ್ಯಾವ ಡ್ರೇಪಿಂಗ್ ಸ್ಟೈಲು ಟ್ರೆಂಡಲ್ಲಿದೆ ಅನ್ನೋದನ್ನು ಚಂದನ್ ಅವರು ಸಿಂಪಲಾಗಿ ಹೇಳಿದರು. ಈಗಂತೂ ನಿಮಗೆ ಆ ಸಿಂಗಾರ ಮಾಡೋಕ್ಕಾಗಿಲ್ಲ ದೇವಿಗೆ ಅಂದಾಗ ಹೀಗೆ ಹೊರಗಡೆ ಸೋರ್ಸ್ ಅಂದರೆ ಔಟ್ಸೋರ್ಸು ಈಗ ವರಮಹಾಲಕ್ಷ್ಮಿ ದೇವಿ ಸಾರಿ ಡ್ರೇಪಿಂಗ್ ಮಾಡುವಂಥ ಎಕ್ಸ್ಪರ್ಟ್ಗಳನ್ನೇ ಮನೆಗೆ ಕರೆಸಿ ಈ ಥರ ಅಲಂಕಾರ ಮಾಡಬಹುದು. ಸೊ ಥ್ಯಾಂಕ್ ಯು ವೆರಿ ಮಚ್. ಇಂತಹ ಮತ್ತಷ್ಟು ಹಬ್ಬದ ವಿಶೇಷ ಸ್ಟೈಲಿಂಗ್ ಆಗ್ಬೋದು, ದೇವಿ ಸ್ಟೈಲಿಂಗ್ ಆಗ್ಬೋದು, ಸಾರಿ ಡ್ರೇಪಿಂಗ್ ಆಗ್ಬೋದು, ಈ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.